ಓಹೋ ನೆನ್ನೆ ಬಿಟ್ಟೋಗಿರೋ ಜಾಗದಲ್ಲಿ ಮತ್ತೆ ಮುಂದುವರಿತಾ ಇದ್ದೀವಿ. ಇಂದು ನಿಮಗೆಲ್ಲರಿಗೂ ತೋರಿಸ್ಬೇಕು ಅಂತ ದೇವಸ್ಥಾನದ ಆವರಣ ಇದು. ದೇವಸ್ಥಾನದ ಸುತ್ತಲೂ ಮಳೆ ತುಂಬ ಜಾಸ್ತಿ ಇರೋದ್ರಿಂದ ಈ ವರ್ಷ ತುಂಬ ಹುಲ್ಲು ಬೆಳೆದಿದೆ. ಹಾಗೆ ದೇವಸ್ಥಾನ ತುಂಬ ಗೋಪುರ ಎಷ್ಟು ಅಂದರೆ ತೀರಾ ಹಳೆಯ ದೇವಸ್ಥಾನ ಇದು. ಸೊ ಹಾಗಾಗಿ ಸ್ವಲ್ಪ ಪೇಂಟ್ ಅಲ್ಲಿ ಇಲ್ಲಿ ಪಾಚಿ ಬಂದಿರೋ ಥರ ಇದೆ. ಹಾಗೆ 4 ಮೂಲೆಗೂ ಕೂಡ ಬಸವನ್ನ ಕೆತ್ತಿದ್ದಾರೆ. ಅದಂತೂ ತುಂಬ ಆಸಮಾಗಿತ್ತು ಅಂತಲೇ ಹೇಳ್ಬೋದು. ನನಗಂತೂ ತುಂಬ 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 ಲೈಕ್ ಆಯಿತು ಮಾರ್ರೆ. ಹಾಗೆ ಒಂದು ಫೋಟೋ ತೊಗೊಳ್ಳೋಣ, ಹಾಗೆ ವಿಡಿಯೋಸ್ ಮಾಡ್ಕೊಳ್ಳೋಣ ಅಂತ ಹೋದೆ. ವಾವ್, ತುಂಬ ಚೆನ್ನಾಗಿತ್ತು. ಡೈ ಕೂಡ ಹೊಡೆದೆ ಮಾರಾಯರೆ. ಯಾವ ರೀತಿ ಡೈ ಹೊಡೆದೆ ಅಂದರೆ ಸೊಂಟ ಮುರಿದೋಗೋ ಥರ. ಹಾಗೆ ನಾನು ಛತ್ರಿ ಇಟ್ಕೊಂಡು ಒಂದು ಫೋಸ್ ಕೊಡೋಣ ಅಂತ ಹೋದೆ. ತಗೊಳ್ಳಿ, ಉಲ್ಟಾ ಹೊಡಿತು ಛತ್ರಿ ಕೂಡ. ಅಯ್ಯೋ ರಾಘವೇಂದ್ರ ಬೇಡ. ನನ್ನ ಪರಿಸ್ಥಿತಿ ಅಲ್ಲೂ ನನಗೆ ನಗು ತಡೆಯೋಕ್ಕಾಗ್ತಾಯಿಲ್ಲ. ಬರೀ ನಗುನೇ ಆಗೋಯ್ತು. ಅದು ಬಿಟ್ಟು ಮತ್ತೆ ಜಾಗಗಳೆಲ್ಲ ನಿಮಗೂ ಕೂಡ ತೋರಿಸ್ಬೇಕು ಅಂತ ಹೇಳಿ ಛತ್ರಿನ ಸರಿ ಮಾಡ್ಕೊಳ್ತಾ ಇದ್ದೀನಿ. ಛತ್ರಿ ಸರಿ ಮಾಡಿಕೊಂಡು ಅಲ್ಲಿಂದ ಮೂವ್ ಆಗಬೇಕಲ್ವ. 1-2 ಫೋಟೋ ತೊಗೊಬಿಡೋಣ. ಹಂಗೆ ಹೇಗಿದ್ರು ಬಂದಿದೆ, ಇನ್ನು ಬಂದಾಗಿದೆ. 1-2 ಫೋಟೋ ತೆಕ್ಕೊಬಿಡೋಣ, ಒಂದು ವೀಡಿಯೋ ಮಾಡ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಂಡೇ ಬಿಟ್ಟೆ. ಮಳೆ ಬರಲಿ ಬಿಸಿಲು ಬರಲಿ ನಮಗೇನು ಗೊತ್ತಾ, ವೀಡಿಯೋ ಮಾಡೋದು ಒಂದೇ ಒಂದು ಇರುತ್ತೆ ತಲೆಯಲ್ಲಿ. ಸೊ ಹಾಗಾಗಿ 1-2 ಫೋಟೋ ರೀಲ್ ಮಾಡ್ಕೊಂಬಿಟ್ಟೆ. ಹಾಗೆ ಮಳೇಲಿ ನೆನ್ಕೊಂಡು ದೇವಸ್ಥಾನದ ಸುತ್ತಲೂ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಬಟ್ ಅದೇನಾಗಿದೆ ಅಂದರೆ ಛತ್ರಿ ಮೇಲೆ ಮಳೆ ಬರ್ತಾ ಇರೋ ಕಾರಣ ನಾನು ಮಾಡಿರೋ ವಾಯ್ಸ್ ಅಷ್ಟು ಹೋಯ್ತು. ಮತ್ತು ನಾನೇ ವಾಯ್ಸ್ ಕೊಡಬೇಕಾದ್ ಬಂತು. ಬಟ್ ತುಂಬ ಚೆನ್ನಾಗಿತ್ತು ವ್ಯೂ ಅಂತಲೇ ಹೇಳ್ಬೋದು. ಎಲ್ಲ ಸುತ್ತು ನೋಡೋದಕ್ಕೆ ನನ್ನ ಬಟ್ಟೆ ಅಂತ ತ್ಯಾಪಾಗಿ ಹೋಗಿತ್ತು. ಇನ್ನು ಅದರಲ್ಲೇ ಇನ್ನೇನು ಮಾಡೋಕ್ಕಾಗಲ್ಲ, ನಾವು ಮುಂದೆ ಹೋಗಲೇಬೇಕಾಗಿತ್ತು, ಮುಂದೆ ನೋಡಲೇಬೇಕಿತ್ತು. ಸೊ ಹಾಗೆ ಕಲ್ಲುಗಳ ಮೇಲೆ ನಡ್ಕೊಂಡು ಅವರೆಲ್ಲ ಗುಡ್ಡ ಬೆಟ್ಟ ಅಂತ. ನನ್ನ ಮಗಳಂತೂ ಗುಡ್ಡ ಬೆಟ್ಟ ಸಿಕ್ಬಿಟ್ರೆ ಸಾಕು, ಕಂಡುಬಿಟ್ರೆ ಸಾಕು, ಓಡೋಗ್ತಾ ಇರ್ತಾಳೆ, ಹತ್ತಾ ಇರ್ತಾಳೆ. ಹಾಗೆ ಹತ್ಕೊಳ್ತಾ ಇದ್ರು. ನಾನು ಕೂಡ ಹೋಗಿ ಸಾಹಸ ಮಾಡೇ ಬಿಡುವ ಅಂತ ನಾವು ಕಲ್ಲನ್ನ ಹತ್ತಬೇಕು ಅಂತ ಹೋದ್ವಿ. ಅದಂತೂ ನೆಟ್ಟಿಗೆ ನಿಂತ್ಕೊಂಡು ಹತ್ತಕ್ಕೆ ಆಗಲ್ಲ. ಮಾಲ್ಕೊಂಡು ತವಳ್ಕೊಂಡು ಹೆಂಗೆ ಹತ್ತಬೇಕು ಅಂತ ಪ್ರಯತ್ನ ಪಡೋಕ್ಕೆ ಫಸ್ಟ್ ಆಫ್ ಅಲ್ಲಿ ಆ ಕಲ್ಲು ಬಂಡೆ ಮೇಲೆ ನಂಗೆ ಹತ್ತಕ್ಕಾಗ್ತಾ ಇರಲಿಲ್ಲ. ಸರ್ಕಸ್ ಮಾಡ್ತಾಯಿದ್ದೀನಿ, ಬಟ್ಟೆ ಮೇಲೆ ಹತ್ಕೊಂಡು ಪ್ಯಾಂಟ್ ಮೇಲೆ ಹತ್ಕೊಂಡು ಹಂಗೆ ಸರ್ಕಸ್ ಮಾಡಿ ಮಗು ಅಂಬೆಗಾಲಿಡೋ ಥರ ಇಟ್ಟೆ ನೋಡ್ರಿ ಈಗ ನಾನು ಹೆಜ್ಜೆನ. ಸೊ ಸುರಿಯೋ ಮಳೆಯಲ್ಲಿ ಆ ಒಂದೊಂದು ಕಂಬಳಿ ಹುಳಗಳಂತೂ ತುಂಬ ಇದು ಕಲ್ಲಲ್ಲಿ ನೋಡಿ. ಅದು ಕೂಡ ಕೈಯಲ್ಲಿ ಹೊಡ್ಕೊಂಡು ಮೂವ್ ಆಗ್ತಾ ಇದ್ದೀನಿ ಹೆಜ್ಜೆ ಇಟ್ಕೊಂಡು. ಸೊ ನಿಮಗೆ ಕೂಡ ಈ ಎಕ್ಸ್ಪೀರಿಯೆನ್ಸ್ ಎಲ್ಲ ಬೇಕು ಅಂದರೆ ಡೆಫಿನೆಟ್ಲಿ ಪಾರ್ವತಮ್ಮ ಬೆಟ್ಟಕ್ಕೆ ಬರಲೇಬೇಕು. ನನ್ನ ಮಗಳಂತೂ ಸಣ್ಣ ಇರೋದ್ರಿಂದ ನನಗಿಂತ ಫಾಸ್ಟಾಗಿ ಓಡೇ ಹೋಗ್ಬಿಟ್ಲು. ನಾನು ಸ್ವಲ್ಪ ದಪ್ಪ ಇರೋದ್ರಿಂದ ಕಲ್ಲುಗಳ ಸಂದಿಯಲ್ಲಿ ಹಾಗೆ ಈಗ ನುಸ್ಕೊಂಡು ಆದರೂ ಸಾಹಸ ಮಾಡಿದ್ದೀನಿ. ನಾನು ಮಾತ್ರ ಭಾಳ ಸಾಹಸ ಮಾಡಿ ಹಾಗೋ ಹೀಗೋ ಕಲ್ಲು ಹತ್ಕೊಂಡು ಒಂದು ರೇಂಜಿಗೆ ಮಗು ಥರ ಹೆಜ್ಜೆ ಇಟ್ಟವಳು. ಆಮೇಲೆ ನೋಡಿ ಬಕ್ಕೊಂಡು ನಡೆಯೋಕ್ಕೆ ಸ್ಟಾರ್ಟ್ ಆದೆ ನೋಡಿ. ಮತ್ತೆ ಕಲ್ಲು ಮುಗಿಯೋ ತನಕ ಬಕ್ಕೊಂಡೋಗಿ ಹಾಗೆ ನಿಂತ್ಕೊಂಡು ಒಂದು ಫೋಟೋ ಗಿಟೋ ತೆಕ್ಕೊಳ್ಳೋ ಆಸೆಯಲ್ಲಿ ಬೇಗ ಪಟ ಅಂತ ಹೋಗ್ತಾ ಇದ್ದೀನಿ. ಜೊತೆಗೆ ಜರ್ಕಿನ್ ಬೇರೆ ಮಳೆಯಲ್ಲಿ ನೆಂದು ಬಾರ, ಬಟ್ಟೆ ಬೇರೆ ಬಾರ, ಸಾಕಾಯಿತು. ಮಳೆ ಬೇರೆ ಯಪ್ಪ. ಅದು ನಮ್ಮನ್ನು ನಾವು ಸಂಭಾಳಿಸ್ಕೊಳ್ಳೋದಕ್ಕಿಂತ ವೀಡಿಯೋ ಮಾಡೋದ್ರ ಕಡೆ ಹೆಚ್ಚು ಗಮನನೇ ಇತ್ತು ಬಿಡ್ರಿ. ಮತ್ತು ನೋಡಿ ಇಲ್ಲಿ ಕೂಡ ಬಂದರೆ ಮಳೆಯಲ್ಲಿ ನೆನ್ಕೊಂಡು ಫೋಟೋ ವಿಡಿಯೋ ಬೇಕಾ ಅಂತ ಬೇರೆ ರೇಗಿಸೋದು, ಅದಕ್ಕೆ ಬೇರೆ ನಗು ಫುಲ್ಲು. ಮೇಲೆ ಬಂದು ವಿಡಿಯೋ ಮಾಡ್ತಿರೋದು ನೋಡಿ. ಎಷ್ಟು ದೊಡ್ಡ ಕಲ್ಲು ಹತ್ತಿದ್ದೀವಿ ಅಂದರೆ ತುಂಬ ದೊಡ್ಡ ಕಲ್ಲು ಹತ್ತಿದ್ದೀವಿ. ಸೊ ನೋಡಿ ಅಲ್ಲಿ ದೇವಸ್ಥಾನ ಕೂಡ ಸರಿ ಇದೆ ಮಗು. ನಿಧಾನ, ಮೆಲ್ಲೆ 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 ಹಂಗೆ ನಿನ್ನ ಫೋನ್ ತೆಕ್ಕ ನಾನು ವಿಡಿಯೋ ಮಾಡಿ ನಾನು ನಿಧಾನ ಕೇಳ್ತೀನಿ. ಹೌದಾ, ಎಲ್ಲಿಟ್ಟು ಬಂದೆ? ಸರಿ ಓಕೆ.
ಅಂತೂ ಆ ಬಂಡೆ ಹತ್ತಿದ್ದು ಫುಲ್ ಎಕ್ಸೈಟ್ಮೆಂಟಲ್ಲಿ ಓಡಿ ಬರೋಕ್ಕೆ ಹೋದ್ರೆ ದಬಾಕು ಅನ್ನಂಗೆ ಎಲ್ಲ ಕಿರ್ಚಾಡ್ಬಿಟ್ರು ಅಲ್ಲಿ ಓಡ್ ಬರಬೇಡಿ ಜಾರು ಬೀಳ್ತೀರಾ ಅಂತ ಅಂದ್ಬಿಟ್ಟು. ಸೊ ಆಮೇಲೆ ಸ್ಲೋ ಮಾಡಿಕೊಂಡೆ. ಫುಲ್ ಆ ದೊಡ್ಡ ಬಂಡೆ ಹತ್ತಿದ್ದೀನಲ್ಲ ಅನ್ನೋ ಒಂದು ಖುಷಿನೇ ಜಾಸ್ತಿ ಇತ್ತು ನನಗೆ. ಆ ಸಂಧಿ ಒಳಗಡೆ ಇಳಿದು ಸಾಹಸ ಮಾಡ್ತಾ ಇರೋದೇ ಒಂದು ತುಂಬ ಖುಷಿ ಆಗ್ತಾಯಿತ್ತು ಅಂತಲೇ ಹೇಳ್ಬಹುದು. ಹಂಗೋ ಹಿಂಗೋ ಮಾಡಿ ಇಳಿಯೋ ಪ್ಲೇಸಿಗೆ ಮತ್ತೆ ಬಂದೆ ನೋಡಿ. ಭಯ ಪಡ್ಕೊಂಡು ಇಳಿಯೋಕ್ಕಾಗ್ತಾಯಿಲ್ಲ, ಅಲ್ಲೇ ಕೂರಕ್ಕೂ ಆಗ್ತಾಯಿಲ್ಲ, ಕಂಬಳಿ ಹುಳಗಳ ಕಾಟ. ಅಯ್ಯಯ್ಯೋ ಮತ್ತೆ ಹತ್ತದು ಬೇಡಪ್ಪ, ಬಿಟ್ಬಿಡ್ರಪ್ಪ ನನ್ನನ್ನು, ಹೊರ್ಟೋಗ್ಬಿಡ್ತೀನಿ ನಾನು ಅನ್ನೋ ಥರ ಆಗೋಯ್ತು. ಹಾಗೋ ಈಗೋ ಮಲ್ಕೊಂಡು ತೆಳ್ಕೊಂಡು ಹಂಗೆ ಹಿಂಗೆ ಕುಸ್ತಿ ಮಾಡ್ಕೊಂಡು ಅಂತೂ ಇಂತೂ ಹೇಳ್ದನಪ್ಪ ನಾನು ಕೆಳಗಡೆ. ಸಾಕಾಗೋಯ್ತು ಬಿಡಿ. ನಮಗಂತೂ ಆ ಬಂಡೆ ಹತ್ತಿದ್ದು ಸಾಕು, ಇಳಿದಿದ್ದು ಸಾಕು. ಬಟ್ ನೀವು ಯಾರೂ ಕೂಡ ಮಳೆಗಾಲದಲ್ಲಿ ಮಾತ್ರ ಬರೋವಂಥ ಸಾಹಸಕ್ಕೆ ಕೈ ಹಾಕಬೇಡಿ. ಬೇಸಿಗೆಯಲ್ಲಿ ಬನ್ನಿ, ಚೆನ್ನಾಗಿರುತ್ತೆ. ಒಂದು ಟ್ರಿಪ್ ಅಂತೂ ವಾವ್ ಥರ ಇರುತ್ತೆ. ತುಂಬ ನೋಡೋದಕ್ಕೂ ಕೂಡ ತುಂಬ ಪ್ಲೇಸಸ್ ಇರುತ್ತೆ. ನಾವು ಆಲ್ರೆಡಿ ಆ ಈ ಕಲ್ಲು ಬಂಡೆ ಹತ್ಕೊಂಡು ಟೈಮೇ ಆಗೋಯ್ತು ನಮಗೆ. ಕೆಲವೊಂದೊಂದು ಪ್ಲೇಸಸ್ ನಿನ್ನ ನೋಡೋಕ್ಕೆ ಆಗಲಿಲ್ಲ ನೋಡಿ. ಎಷ್ಟು ಕಷ್ಟಪಡ್ತಾಯಿದ್ದೀನಿ ಇಳಿಯೋಕ್ಕಾಗ್ದಲೇ ತುಂಬ ಒದ್ದಾಡ್ತಾ ಹಂಗೂ ಹಿಂಗೂ ಜಂಪ್ ಮಾಡೋದಕ್ಕೆ ಹೋಗ್ತೀನಿ, ಸುಮ್ಮನೆ ಕೂತ್ಕೊಳ್ತೀನಿ, ಜಂಪ್ ಮಾಡೋಕ್ಕೆ ಹೋಗ್ತೀನಿ, ಸುಮ್ಮನೆ ಕೂತ್ಕೊಳ್ತೀನಿ. ಹಾಗೆ ಆಗೋಯ್ತು ನೋಡಿಯಪ್ಪ. ಹಾಗೆ ಸುತ್ತಲೂ ನೋಡ್ತಾ ಇದ್ದರೆ ಕ್ಲೈಮೇಟ್ ಅಂತೂ ಸಖತ್ತಾಗಿತ್ತು. ಮಳೆ, ಇಬ್ಬನಿ ಎಲ್ಲ ತುಂಬ ಚೆನ್ನಾಗಿತ್ತು. ಆ ಫಾಗು ಆರ್ತಾ ಇದ್ದಿದ್ದು, ಹೊಗೆ ಥರ ಹೋಗ್ತಾ ಇದ್ದಿದ್ದಂತೂ ಬರೀ ಗಣ್ಣಿನಿಂದ ನೋಡೋಕ್ಕಂತೂ ತುಂಬ ಚೆನ್ನಾಗಿತ್ತು. ನೀವು ಕೂಡ ಬಂದು ಎಂಜಾಯ್ ಮಾಡಿ. ಅದು ಬೇಸಿಗೆ ಟೈಮಲ್ಲಿ ಮಾತ್ರ ಬನ್ನಿ, ಮಳೆಗಾಲದಲ್ಲಿ ಮಾತ್ರ ಬರಬೇಡಿ. ಅಂತೂ ಇಂತೂ ಇಳಿದು ನಿಂತ್ಕೊಂಡೆ ನೋಡ್ರಿ ಅಪ್ಪ. ಬಂಡೆ ಮೇಲೆ ನಿಂತ್ಕೊಂಡ್ಬಿಟ್ಟೆ ಜಂಪ್ ಮಾಡಿ. ಸೊ ಫುಲ್ಲು ಖುಷಿ ಆಗೋಯ್ತು ನನಗಂತೂ. ಇನ್ನು ನನ್ನ ಸರ್ದಿ ಅಂತೂ ಮುಗೀತು ನೋಡ್ರಪ್ಪ. ಇವಾಗ ಮಗಳ ಸರ್ದಿ. ಅವಳಂತೂ ಕೀರ್ತಿ ಎಲ್ಲ ನೆನೆಸ್ಕೊಂಡು ಇಳಿತಾ ಇದ್ಲು. ಬನ್ನಿ ಜನರೇ, ನೋಡಿ ಜನರೇ ನಾವು ಇಳಿದು ಒದ್ದಾಡೋದನ್ನು ಅಂತ. ಹಾಗೆ ಆ ಕಡೆ ಕೈ ನೋಡ್ಕೊಳ್ತಾ ಈ ಕಡೆ ನೋಡ್ಕೊಳ್ತಾ. ಏನಕ್ಕೆ ಅಂದರೆ ಕಂಬಳಿ ಹುಳ ಕಾಟ ತುಂಬಾ ಇತ್ತು ನೋಡ್ರಿ ಅಲ್ಲಿ. ಅದಕ್ಕೆ ಹಂಗೆ ನೋಡ್ಕೊಂಡು ಅವಳಂತೂ ಈಸಿಯಾಗಿ ಇಳಿದ್ಲು. ಏನಕ್ಕೆ ನೋಡಿ ಕಷ್ಟ ಇರಲಿಲ್ಲ. ಸಪೂರ ಇದ್ದಿದ್ದರಿಂದ ಸ್ವಲ್ಪ ಈಸಿನೇ ಆಯಿತು ನೋಡಿ. ನಾವು ಈ ಥರ ಸಂಧಿ ರೋಡಲ್ಲೆಲ್ಲ ಹೋಗಿದ್ದೀವಿ ರೀ ಮೇಲಕ್ಕೆ. ಅದು ಸ್ವಲ್ಪ ಜಾರ್ತಂದರೆ ಫುಲ್ ಬೆಟ್ಟದಿಂದ ಕೆಳಕ್ರಿ ನಾವು. ಮಳೆಗಾಲದಲ್ಲಂತೂ ನಾವು ದೊಡ್ಡ ಸಾಹಸಕ್ಕೆ ಕೈ ಹಾಕಿದ್ದೀವಿ. ಹೆಂಗೆ ಅಂದರೆ ದೊಡ್ಡ ಬಂಡೆ ಮೇಲೆ ಹತ್ತಬೇಕಾಗಿದ್ದಿದ್ದು. ಸೊ ನಾವು ಆ ಬಂಡೆನೇ ಹತ್ತಿದ್ವಿ. ಮಳೆ ಬರ್ತಾಯಿದೆ, ನೀರುಗಳು ಕೂಡ ಹೋಗ್ತಾಯಿದೆ. ಪಾಚಿ ಬೇರೆ ತುಂಬ ಮಳೆ ಇರೋದ್ರಿಂದ ಪಾಚಿ ಬಂಡೆ ಫುಲ್ಲು ಕಲ್ಲಾಗಿರೋದ್ರಿಂದ ಪಾಚಿ ಕಟ್ಬಿಟ್ಟಿತ್ತು. ಆದರೂ ಭಯ ಪಡ್ದಲೆ ಹತ್ತಿ ನಿಮಗೆಲ್ಲರಿಗೂ ಪ್ರತಿಯೊಂದು ವ್ಯೂನ ತೋರಿಸಿ ಬಂದಿದ್ವು ನಾವು ಎಷ್ಟೋ ಹೈಟ್ ಇತ್ತಂದರೆ ತುಂಬ ಹೈಟ್ ಇತ್ತು. ನೋಡೋದಕ್ಕೆ ವಿಡಿಯೋದಲ್ಲಿ ತುಂಬ ಚಿಕ್ಕದು ಅನ್ನೋ ಥರ ಕಾಣಿಸ್ತಾ ಇದೆ. ಬಟ್ ಹತ್ತಬೇಕಾದ್ರೆ ಗೊತ್ತಾಗೋದು ಅದ್ರ ವ್ಯಾಲ್ಯೂನೆಸ್ ಹೇಗಿದೆ ಅಂತ ಹೇಳ್ಬಿಟ್ಟು. ಆಮೇಲೆ ಬರಬೇಕಾದ್ರೆ ದಾರಿ ಕಡೆಯಿಂದ ಬಂದ್ವಿ. ಬಂಡೆ ಮೇಲೆ ಹತ್ತಿದ್ವಲ್ಲ, ಇಳಿಬೇಕಾದ್ರೆ ದಾರಿ ಕಡೆಯಿಂದ ಬಂದ್ವಿ. ಸೊ ಅದು ಸ್ವಲ್ಪ ಈಸಿ ಅಂತ ಅನ್ನಿಸ್ತು. ಬಟ್ ಮಣ್ಣಲ್ವಾ, ಆದರೂ ಮಳೆ ಬಂದಿರುತ್ತಲ್ವ, ಅದು ಕೂಡ ಸ್ಲೋಪ್ ಇರುತ್ತೆ. ಬಟ್ ಹೋಗಿದ್ದು ಹೆಂಗೆ ತುಂಬ ಅಂದರೆ ತುಂಬ ತಿಳ್ಕೊಳ್ಬೇಕು, ನೋಡಬೇಕು ಅನ್ನೋ ಕ್ಯೂರಿಯಾಸಿಟಿಲೇ ಹೋಗಿದ್ವು. ಸೊ ಇಳಿಬೇಕಾದ್ರೂ ಕೂಡ ಪಟ ಅವರೆಲ್ಲ ಬೇಗ ಹೋಗ್ತಿದ್ರು ಸಪೂರ. ನಾನು ಕೂಡ ಅವರಿಂದ ಜೂಟ್ ಅಂದ್ಕೊಳ್ಳೋದು ಓಡಿ ಬರೋದು, ಹಾಗಿತ್ತು ನನ್ನ ರನ್ನಿಂಗ್ ರೇಸು. ನೋಡಿ ಯಾವ ಥರ ಇದೆ ವ್ಯೂ ಅಂದರೆ ಸೂಪರಾಗಿದೆ. ನಮ್ಮ ಹಾಸನದ ಸುತ್ತಮುತ್ತ ಇಷ್ಟು ಒಳ್ಳೆ ಈಗ ಫಾಗ್ ಕಾಣಿಸ್ತಾ ಇದೆ ನೋಡಿ. ಯಾವ ಥರ ಹೋಗ್ತಾ ಇದೆ ಅನ್ನೋದು ನಿಮಗೆ ಕಾಣಿಸ್ತಾ ಇದೆ ವಿಡಿಯೋದಲ್ಲಿ. ನನಗೆ ವೀಡಿಯೋ ಮಾಡೋದಕ್ಕಿಂತ ಜಾಸ್ತಿ ನನ್ನ ಬಟ್ಟೆನೇ ತೂಕ ಹಾಕಿದ್ದು. ಏನಕ್ಕೆ ತೂಕ ಆಗಿತ್ತಂದರೆ ಮಳೇಲಿ ಫುಲ್ಲು ತೆಪ್ಪೆ ಆಗಿದ್ದೆ ಎಲ್ಲ. ಫುಲ್ಲು ನೀರು ತುಂಬ್ಕೊಂಬಿಟ್ಟಿದ್ದು. ಜರ್ಕಿ ಆಗಿರ್ಬೋದು, ನನ್ನ ಟಾಪ್ ಆಗಿರ್ಬೋದು, ಎಲ್ಲ ಫುಲ್ ನೀರು ತುಂಬ್ಕೊಂಡು. ನಿಜವಾಗ್ಲೂ ನೀವು ಬರಬೇಕಾದ್ರೆ ಏನು ಗೊತ್ತಾ, ಎವಿ ಬಟ್ಟೆಗಳನ್ನ ಬರಬೇಡಿ. ಸಿಂಪಲ್ಲಾಗಿ ವೆಯ್ಟ್ಲೆಸ್ ಬಟ್ಟೆಗಳನ್ನ ಯೂಸ್ ಮಾಡಿ. ನನಗಾಗಿರೋ ಅಂಥ ಅನುಭವ ಅದೊಂದು 3 kg ವೆಯ್ಟ್ ಬರ್ತಿತ್ತು ಜರ್ಕಿನ್ನು ಮತ್ತು ನನ್ನ ಏನು ಡ್ರೆಸ್ ಹಾಕಿದ್ದೆಲ್ಲ ಆ ಡ್ರೆಸ್ಸು ನೀರು ತುಂಬ್ಕೊಂಡು ಕೂತಿತ್ತು ಮಾರಾಯರೇ. ಅದೊಂದು ಬೇರೆ. ನನಗೆ ವೀಡಿಯೋ ಮಾಡಬೇಕು, ವ್ಯೂಗಳು ಪರಿಚಯ ಮಾಡಬೇಕು ಅನ್ನೋದು ಬೇರೆ. ಹಬ್ಬ ಸಾಕಪ್ಪ. ನಮ್ಮಲ್ಲಿ ನಾವಿರೋ ಕಡೆ ಮಳೆ ಬರ್ತಿದ್ರೆ ಇನ್ನೊಂದು ಕಡೆ ಬಿಸಿಲಿತ್ತು. ಅದು ಬೇರೆ ಹೊಟ್ಟೆ ಉರಿಸ್ತಾಯಿತ್ತು ಪ್ರಕೃತಿ ನಮಗೆ. ಇನ್ನು ಬೆಟ್ಟ ಎಲ್ಲ ಇಳಿದ್ಮೇಲೆ ಫಾಗ್ ಅಂತೂ ಕ್ಲಿಯರ್ ಆಗ್ತಾ ಬಂತು. ಅದು ಒಂದು ಟೈಮ್ ಅಷ್ಟೇ ಫಾಗ್ ಇರುತ್ತೆ, ಇನ್ನು ಮಿಕ್ಕಿದ ಟೈಮಲ್ಲಿ ಕ್ಲಿಯರ್ ಆಗ್ತಾ ಬರುತ್ತೆ. ಸೊ ಹಾಗೆ ನೋಡ್ಕೊಳ್ತಾ ನಾವು ಕೂಡ ಬೆಟ್ಟ ಇಳಿಯೋ ಸಾಹಸದಲ್ಲೇ ಇದ್ದೀವಿ ಅಂತಲೇ ಹೇಳ್ಬೋದು. ಯಾಕೆಂದರೆ ಹತ್ತಿದ್ದು ತುಂಬ ಈಸಿ ವೇಲಿ ಹತ್ತಿದ್ವು ಅಂತ ಅನ್ನಿಸ್ತು. ಹತ್ತಿದ ಮೇಲೆ ಹತ್ತಬೇಕಾದ್ರಂತೂ ಡೆಫಿನೆಟ್ಲಿ ಅನಿಸಿಲ್ಲ. ಆದರೆ ಇಳಿಬೇಕಾದ್ರೆ ಇನ್ನೂ ಎಷ್ಟು ದೂರ ಇದೆ ಅನ್ನೋ ಥರನೇ ಆಯಿತು. ಹಾಗೆ ಮುಂದೆ ಇಳಿತಾ ಇಷ್ಟು ಎತ್ತರವಾದ ಬೆಟ್ಟದಲ್ಲಿ, ತುಂಬ ಸುಂದರವಾದ ತಾಣದಲ್ಲಿ, ಸುಂದರವಾದ ಪರಿಸರದ ಮಧ್ಯದಲ್ಲಿ ನಮಗೆ ಕಾಣಿಸಿದ್ದಿದ್ದು ಒಂದು ಅದ್ಭುತ ಅಂತಲೇ ಹೇಳ್ಬೋದು. ನಮಗೆ ತುಂಬ ಖುಷಿ ಕೊಟ್ಟಿದ್ದದು.
ಅಲ್ಲಿ ನೋಡಿದ್ರೆ ಮುಂದೆ ಹೋಗ್ತಾ 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 ನಮಗೆ ಅಲ್ಲಿ ಕೊಳ ಕಾಣಿಸ್ತಾ ಇತ್ತು. ಆ ಕೊಳದ ಹತ್ರ ಹೋಗೋಣ ಅಂತ ಹೇಳ್ಬಿಟ್ಟು ನಾವು ಕೂಡ ಮುಂದೆ ಸಾಗ್ತಾ ಸಾಗ್ತಾ ಬರ್ತಾಯಿದ್ವಿ. ಏನಕ್ಕೆ ಅಂದರೆ ಅದು ತುಂಬ ದೂರದಿಂದ ಅದ್ಭುತವಾಗಿ ಕಾಣಿಸ್ತಾ ಇತ್ತು. ಕಲ್ಲುಗಳ ಮಧ್ಯದಲ್ಲಿ ಇತ್ತಲ್ಲ, ಅದಂತೂ ಸೂಪರಾಗಿ ಇತ್ತು ಹೇಳಬೇಕು ಅಂತ ಅಂದರೆ. ಏನಕ್ಕೆ ಅಂದರೆ ಅಷ್ಟು ಕಲ್ಲಿದೆ, ಸುತ್ತಲೂ ನೀರು ಬರೋದು ಕಲ್ಲು ಮೇಲಿಂದ ಹರಿದ್ರೆ ಅಷ್ಟೇ ನೀರು ಬರಬೇಕು. ಬಟ್ ಈ ಕೊಳದಲ್ಲಿ ಯಾವಾಗ ಕೂಡ ನೀರಿರುತ್ತೆ ಅನ್ನೋ ಪದ್ಧತಿ. ಈ ನೀರನ್ನು ತಗೊಂಡೋಗಿ ಅಲ್ಲಿ ಏನು ದೇವಿ ಮತ್ತು ಪರಮೇಶ್ವರ ಪಾರ್ವತಿ ಇದ್ದಾರಲ್ಲ, ಅದಕ್ಕೆ ಅಭಿಷೇಕ ಮಾಡಿಸ್ತಾರೆ ಅಂತ ಕೂಡ ಹೇಳ್ತಾರೆ. ಈ ಕೊಳದ ನೀರನ್ನೇ ತಗೊಂಡೋಗಿ ಎಷ್ಟು ಸುಂದರವಾಗಿತ್ತು ಅಂದರೆ ಕೊಳ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಅದು ಎಲ್ಲಿಂದ ಇವಾಗ ಮಳೆ ಆಗಿರೋದ್ರಿಂದ ಬೆಟ್ಟಗಳ ಮೇಲೆ ನೀರು ಬಂದು ಸೇರಿಕೊಳ್ಳುತ್ತೆ ಅಂದರೆ ನೋಡುವ. ಆದರೆ ಬಟ್ ಬೇಸಿಗೆಲೂ ಇದು ಕೊಳದಲ್ಲಿ ನೀರಿರುತ್ತೆ ಅಂದರೆ ನಿಜವಾಗ್ಲೂ ಮಿರಾಕಲ್ ಅಂತಲೇ ಹೇಳ್ಬೋದು, ಅಷ್ಟು ಬೆಟ್ಟದಲ್ಲಿ ಇರುತ್ತೆ ಅಂತ ಅಂದರೆ. ಇನ್ನು ನಾವು ಆ ಕೊಳನ ನೋಡ್ಕೊಳ್ತಾ ಕೊಳದೊಳಗಡೆ ಇಳಿಯೋಕ್ಕಾಗ್ತಾ ಇರಲಿಲ್ಲ. ಏನಕ್ಕೆ ಅಂದರೆ ಭಯ ಇತ್ತು, ತುಂಬ ಪಾಚಿ ಇತ್ತಲ್ಲ. ಪಾಚಿ ಎಲ್ಲಾದರೂ ಕೊಳದಲ್ಲಿ ಜಾಸ್ತಿ ಆಳ ಇದ್ದು ಮತ್ತು ಏನಾದರೂ ಪ್ರಾಬ್ಲಮ್ ಆದರೆ ಅಂತ ನಾವು ಸ್ವಲ್ಪ ದೂರನೇ ನಿಂತ್ಕೊಂಡ್ವಿ. ಅಂದರೆ ಸ್ವಲ್ಪ ದೂರ ಅಂತಂದರೆ ಕಟ್ಟೆ ಸುತ್ತ ಏನಿರುತ್ತೆ ಆ ಕಟ್ಟೆ ಸುತ್ತ ನಿಂತ್ಕೊಂಡ್ವಿ. ತೀರಾ ಹತ್ರಕ್ಕೆ ಹೋಗೋ ಸಾಹಸಕ್ಕೆ ಕೈ ಹಾಕಲಿಲ್ಲ ನಾವು, ಏಕೆಂದರೆ ಬಂಡೆ ಫುಲ್ಲು ಪಾಚಿ ಕಟ್ಟಿತ್ತು. ಅದೇ ಉದ್ದೇಶದಿಂದ ನೋಡಿ ವಿಡಿಯೋನ ಝೂಮ್ ಹಾಕಿ ಮಾಡ್ತಾಯಿದ್ದೀನಿ, ಕೊಳ ತೋರಿಸ್ಬೇಕು ಅಂತಾನೆ. ಎಲ್ಲ ಕಲ್ಲುಗಳು ನೋಡಿ ಯಾವ ಥರ ಪಾಚಿ ಕಟ್ಟಿದೆ ಅಂತ ಹೇಳ್ಬಿಟ್ಟು. ಸೊ ನಮಗೆ ಭಯ ಇತ್ತು, ಅದು ಎಷ್ಟು ಆಳ ಇದೆ ಅಂತ ಗೊತ್ತಾಗ್ತಾ ಇರಲಿಲ್ಲ ನಮಗೆ, ತುಂಬ ಆಳ ಇದೆ ಅಂತ ಒಂದು ಭಾಸ ಆಗ್ತಾಯಿತ್ತು. ಆದರೆ ಇಳಿಯೋ ಸಾಹಸ ಬೇಡ ಅಂತ ಹೇಳ್ಬಿಟ್ಟು ಇನ್ನೊಮ್ಮೆ ಯಾವಾಗಾದರೂ ಬೇಸಿಗೆ ಟೈಮಲ್ಲಿ ಬಂದಾಗ ಸ್ವಲ್ಪ ಮಟ್ಟಿಗೆ ಕಾಲ್ಗೆಲ್ಲಿ ತೊಳ್ಕೊಂಡು ಹೋಗೋಣ ಅನ್ನೋ ಒಂದು ಧೈರ್ಯ ಮಾಡಿದ್ವಿ. ಸೊ ನನ್ನ ಮಗಳು ಸ್ವಲ್ಪ ಕಟ್ಟೆ ಇರೋ ಕಡೆ ಕೂತ್ಕೊಂಡ್ಳು, ಆಮೇಲೆ ಇಳಿಯೋಣ ಅಂತ ಎಲ್ಲ ಮಾಡ್ತಾಯಿದ್ಲು. ಬಟ್ ಬೇಡ ಕಂದ, ಇವಾಗ ಮಳೆ ಜಾರ್ತಾ ಇರುತ್ತೆ, ಕಲ್ಲು ಬಂಡೆ ಮೇಲೆ ಇರೋದ್ರಿಂದ ಅದೇನಾಗುತ್ತೆ ಅಂದರೆ ಒಳಗಡೆ ಫುಲ್ಲು ಪಾಚಿ ಬಂದಿರುತ್ತೆ. ಸೊ ನಿಂತ್ಕೊಂಡ್ರೂ ಕೂಡ ನಾವು ಬಿದ್ದು ಮುಳುಗೋ ಅಂಥ ಸಾಧ್ಯತೆ ಇರುತ್ತೆ ಅಂತ ಹೇಳ್ಬಿಟ್ಟು, ಯಾರೂ ಕೂಡ ಬಂದಾಗ ಟೂರಿಸ್ಟ್ ಪ್ಲೇಸಿಗೆ ಹೋದಾಗ ನಿಮಗೊಂದು ಮುಂಜಾಗ್ರತೆ ಕ್ರಮ ಅಂತ ಅಂದರೆ ಕೊಳಗಳಲ್ಲಿ ನದಿಗಳಲ್ಲಿ ಮಳೆಗಾಲದಲ್ಲಿ ಇಳಿಬೇಡಿ. ಏನಕ್ಕೆ ಅಂದರೆ ತುಂಬ ಪಾಚಿ ಕಟ್ಟಿರುತ್ತೆ, ಹೇಳೋಕ್ಕಾಗಲ್ಲ ಯಾವ ಟೈಮು ಹೆಂಗೆ ಅಂತ ಹೇಳೋಕ್ಕಾಗಲ್ಲ. ಸೊ ಅದರಲ್ಲಿ ಕೇರ್ಫುಲ್ಲಾಗಿರಬೇಕು ಅಷ್ಟೇ. ಇಲ್ಲಿ ನಾವು ಕೂಡ ಅದನ್ನೇ ಮಾಡಿದ್ದು. ಅಲ್ಲಂತೂ ಇಳಿಯೋಕ್ಕಂತೂ ಹೋಗಲೇ ಇಲ್ಲ, ದೂರದಿಂದ ನೋಡ್ಕೊಂಡ್ವಿ, ಇಷ್ಟ ಆಯಿತು, ಖುಷಿ ಕೊಡ್ತು. ಅಲ್ಲಿಂದ ನೋಡಿಕೊಂಡು ಹಾಗೆ ಮುಂದೆ ಸಾಗ್ತಾ ಬರ್ತಾಯಿದ್ವಿ. ಇನ್ನು ಬೆಟ್ಟ ಇಳಿಬೇಕು, ಅರ್ಧ ಬೆಟ್ಟ ಕೂಡ ಇಳ್ದಿಲ್ಲ ಮಾರ್ರೆ. ನಂಗಂತೂ ಸಾಕಾಗೋಯ್ತು, ಸುಸ್ತಾಗೋಯ್ತು. ನಾವು ಜಾಸ್ತಿ ಊರ ಕಡೆ ಇದೇ ಮಾತಾಡ್ತಿದ್ದು, ಅಪ್ಪಾಜಿ ಅಮ್ಮಗರು ಗೊತ್ತಾಗಬಾರ್ದು ಅಂತ. ಅಮ್ಮ ನಿಧಾನ ಜಾರ್ತು ಇವಾಗ ತಾನೆ, ಕೇರ್ಫುಲ್. ನನಗೆ ಇಳಿಬೇಕಾರಂತೂ ತುಂಬ ಭಯ ಆಯಿತು ಒಂದು ಕಡೆ, ಯಾಕೆಂದರೆ ತುಂಬ ಜಾರ್ತಾ ಇತ್ತು. ಮಕ್ಕಳೆಲ್ಲ ಓಡಿ ಓಡ್ತಾ ಇದ್ರು. ಸೊ ಓಡಬೇಡಿ, ಇರಿ ಅಂತ ಹೇಳ್ತಾ ಇದ್ದೆ. ಯಾಕೆಂದರೆ ಸ್ವಲ್ಪ ಟೈಮ್ ಬಂಡೆಗಳ ಮೇಲೆ ಬಂದ್ವಿ, ಯಾಕೆಂದರೆ ಈಸಿ ರೋಡ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಮಡ್ ರೋಡಲ್ಲಿ ಹೋಗಲೇ ಇಲ್ಲ. ಆಮೇಲೆ ಹಾಗೋ ಈಗೋ ಹುಡುಕಿ ಮಡ್ ರೋಡಲ್ಲಿ ಬರೋದು, ಮಡ್ ರೋಡ್ ಹುಡುಕಿದ್ವಿ. ಆ ಮಡ್ ರೋಡಿಗೆ ತಲುಪಬೇಕು ಅಂತಂದರೆ ಕಲ್ಲು ಬಂಡೆಗಳಿಂದನೇ ಹಾದು ಹೋಗಬೇಕಿತ್ತು. ಸೊ ಬಟ್ ಅದು ಸಾಹಸ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ನನ್ನ ಬಟ್ಟೆ ಅಂತೂ ಮಳೆಯಲ್ಲಂತೂ ನೆಂದಿರೋದ್ರಿಂದ ತುಂಬ ತೂಕ ಆಗಿತ್ತು. ಈ ಬಟ್ಟೆನೇ ಒಂದು ಸ್ವಲ್ಪ ಭಾರ ಆಗ್ಬಿಡ್ತೀವಾಗ ನನಗೆ. ನೋಡಿ ಎಷ್ಟು ಕಷ್ಟಪಟ್ಟು ಸ್ಲೋಪ್ ಇರೋ ಜಾಗದಲ್ಲಿ ತುಂಬ ಫಾಸ್ಟಾಗಂತೂ ಹೋಗೋಕ್ಕಾಗ್ತಾ ಇರಲಿಲ್ಲ ನನ್ನ ಕಡೆಯಿಂದ. ಏನಕ್ಕೆ ಅಂತಂದರೆ ಜಾರ್ತೀನಿ ಅನ್ನೋ ಭಯ. ಆ ಕಲ್ಲು ಮೇಲೆ ಬಿದ್ದರಂತೂ ಮೂಳೆ ಮುರಿದೋಗುತ್ತೆ ಅಂತ ಭಾಳ ಭಯ ಆಗ್ತಾಯಿತ್ತು ನನಗೆ. ಹೋಗ್ಬಿಟ್ವಿ. ಯಾಕಾದರೂ ಬಂದ್ವಪ್ಪ ಈ ತಾಣಕ್ಕೆ ಅನ್ನೋ ಥರನೂ ಆಯಿತು, ಒಂದು ಕಡೆ ಖುಷಿನೂ ಆಯಿತು. ಯಪ್ಪ ಬೇಕಿತ್ತ ನಮಗೆ, ಬಿಟ್ಬಿಟ್ರೋ ಅನ್ನಂಗೂ ಆಯಿತು. ನನ್ನ ಮಗಳು ಖುಷಿ ತೀರೋದು. ನನ್ನ ಮಗಳಿಗೆ ಮಾಡೇ ಬರ್ತಾಯಿದೆ, ಭಯನೇ ಇಲ್ಲ. ಅಮ್ಮ ಆಮೇಲೆ ಮರದ ಮೇಲೆ ಹತ್ತಿ ಒಂದು ಫೋಟೋ ತೊಗೊಳ್ಳೋಣ ಅಂತ ಹೇಳಿ ನಾನು ಬೇಡ ಕಂದ, ಇವಾಗ ಬೇಡ, ಇನ್ನೊಂದು ಸರಿ ಬಂದಾಗ ಫೋಟೋ ತೊಗೊಳ್ಳೋಣ, ಇವಾಗ ಸದ್ಯಕ್ಕೆ ಹೋಗೋಣ ಬಾ, ನಾವು ಫಸ್ಟು ಕೆಳಗಡೆ ಹೋದರೆ ಸಾಕು ಅನ್ನೋ ಥರ ಇತ್ತು. ಅವಳು ಒಂದು ಚೂರು ಇದು ಮಾಡಿದರೆ ಸಾಕಿತ್ತು, ಸಿಕ್ಕಾಬಟ್ಟೆ ಫಾಸ್ಟಾಗಿ ಹೋಗೋಳು. ಅದೆಷ್ಟು ಫಾಸ್ಟಾಗಿ ಹೋಗೋಳು, ಚಕ್ ಅನ್ನೋದ್ರಲ್ಲಿ ಓಡೋಗ್ಬಿಟ್ಟಿರೋಳು ಅವಳು. ಸೊ ನನಗಂತೂ ತುಂಬ ಕಷ್ಟ ಆಗ್ತಿತ್ತು ಹೇಳಬೇಕಂತಂದರೆ, ಹೋಗೋಕ್ಕಾಗ್ತಾ ಇರಲಿಲ್ಲ. ಬೆಟ್ಟ ಗುಡ್ಡಗಳು ನೋಡೋದಕ್ಕೆ ಎಷ್ಟು ಸುಂದರವಾಗಿರುತ್ತದೋ ಅಷ್ಟೇ ಇಳಿಯಲು ಕೂಡ ತುಂಬ ಕಷ್ಟಕರವಾಗಿರ್ತದೆ. ತುಂಬ ಜೋಪಾನವಾಗಿರಬೇಕು. ನನಗೆ ಅನಿಸಿದಂತಹ ಅನುಭವ ನೋಡಿ ಯಾವ ಥರ ಪಾಚಿ ಇದೆ. ಒಂದು ಸ್ವಲ್ಪ ಇದ್ದಿದ್ರೆ ಇನ್ನೊಂದು ಸ್ವಲ್ಪ ಪಾಚಿ, ಆಗೂ ಈಗೂ ನಾವು ಮಡ್ ರೋಡ್ ನಿಯರ್ಲಿ ಬಂದ್ವಿ. ಇನ್ನೊಂದು ಸ್ವಲ್ಪ ಹೋದರೆ ಮಡ್ ರೋಡ್ ಹತ್ರ ಬಂದುಬಿಡ್ತೀವಿ. ಬಟ್ ಮಡ್ ರೋಡ್ ತಲುಪೋ ಅಷ್ಟರೊಳಗೆ ಅಪ್ಪ ನನಗಂತೂ ಕಂಡುಬಿಡ್ತು, ನಾನು ಹುಟ್ಟಿದ್ದಿನ ಪರಮಾತ್ಮ. ಹಾಗೂ ಈಗೂ ತಲುಪೇ ಬಿಟ್ವು ಮಡ್ ರೋಡ್ ಕಡೆಗೆ. ಮಡ್ ರೋಡ್ಗೆ ಬಂದರೂ ಕೂಡ ನೀರು ಅಲ್ಲೂ ಕೂಡ ಹರಿತಾ ಇದೆ. ಅಲ್ಲಿ ಸ್ವಲ್ಪ ಕಲ್ಲು ಬಂಡೆಗಳನ್ನ ಹೊಡೆದು ಸ್ವಲ್ಪ ಮಡ್ ರೋಡ್ ಮಾಡಿದ್ದಾರೆ. ಆದರೂ
ಅಲ್ಲಿ ಸ್ವಲ್ಪ ಏನಾದರೂ ಮಣ್ಣು ಕೂಡ ಜಾರೋ ಥರ ಇತ್ತು ಅಂದರೆ ಅಲ್ಲೂ ಕೂಡ ದಬಾಕಳದೆ ನಾವು. ಸೊ ಹಂಗೆ ಹಿಂಗೆ ಭಯದಲ್ಲಿ ನಾನು ಜಾರ್ತೀನಿ ಅಂತಲೇ ಎಲ್ಲ ಕಡೆ ನೋಡ್ಕೊಂಡು ನೋಡಿ ಸುತ್ತು ವ್ಯೂ ಹೆಂಗಿದೆ ಅಂದರೆ ತುಂಬ ಚೆನ್ನಾಗಿದೆ, ಆಸಮಾಗಿದೆ. ಒಂದು ರೇಂಜ್ವರೆಗೂ ರೋಡ್ ಇದೆ, ತುಂಬ ಚೆನ್ನಾಗಿ ರೋಡ್ ಮಾಡಿದ್ದಾರೆ. ಬಟ್ ಆಮೇಲೆ ನಾವು ಏನು ಬೆಟ್ಟನ ಹತ್ತಬೇಕು ಅಂತ ಅಂದ್ಕೊಳ್ತೀವಲ್ಲ ಅಲ್ಲಂತೂ ರೋಡ್ಗಳನ್ನ ಚೆನ್ನಾಗಿ ಮಾಡಿಲ್ಲ. ಈ ರೋಡೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಎಷ್ಟು ಕಾಡು ಅಂದರೆ ಯಾರಾದರೂ ಏನಾದರೂ ಇಲ್ಲಿ ಏನಾದರೂ ಆಯಿತು ಅಂತಂದರೆ ನಿಜವಾಗ್ಲೂ ಯಾರೂ ಬರಲ್ಲ. ಅಷ್ಟು ನಿರ್ಜನ ಪ್ರದೇಶ ಅಂತಲೇ ಹೇಳ್ಬೋದು. ಸುತ್ತ ಹಚ್ಚ ಹಸಿರು ಅಂತ ಹೇಳ್ಬೋದು. ನಮ್ಮ ಮುಂದೆ ಕಾಣಿಸ್ತಾ ಇರೋಂಥದ್ದೇ ಮಗಂತಿಂದ ಮಾರಾಯಣ ದುರ್ಗ ಅಂತ ಹೇಳ್ಬಿಟ್ಟು ಮಗನ್ನೇ ತಿನ್ಕೊಂಡಿದ್ರು ಅಂತ ಅದೊಂದು ಅಜ್ಜಿ ಕಥೆ ಇದೆ. ಒಂದ್ಸರಿ ಯಾವಾಗಾದ್ರೂ ಹೇಳ್ತೀನಿ. ಇಲ್ಲೇ ಪಾರ್ವತಮ್ಮ ಬೆಟ್ಟದಲ್ಲಿ ಇನ್ನೊಂದು ಜಾಗವಿದೆ ನೋಡಿ. ಹಿಂದೆ ಎಲ್ಲ ನಿಶಬ್ದ, ಹಕ್ಕಿಗಳು ಬೋರ್ಗರಿಯುತ್ತಿದೆ. ಇನ್ನು ಯಾರಿಗೆಲ್ಲ ಟ್ರೆಕ್ಕಿಂಗ್ ಹೋಗೋದಕ್ಕೆ ಇಂಟ್ರೆಸ್ಟ್ ಇದೆ ಅಂಥವರು ಈ ಪ್ಲೇಸ್ನ ಸೆಲೆಕ್ಟ್ ಮಾಡ್ಕೋಬೋದು. ಟ್ರೆಕ್ಕಿಂಗ್ ಅಂತೂ ತುಂಬ ಚೆನ್ನಾಗಿದೆ. ಇಲ್ಲಂತೂ ಜಿಗಣೆಗಳು ಮತ್ತು ರೋಡ್ ಹೆಂಗಿದೆ ಅಂತಂದರೆ ಪಿಚ ಪಿಚ ಅಂತ ಇತ್ತು ಅಂತಲೇ ಹೇಳ್ಬೋದು. ನನಗಂತೂ ಹೆಂಗೆ ಟ್ರೆಕ್ಕಿಂಗ್ ಹೋಗ್ತಾರೆ ಎಲ್ಲರೂ. ಆದರೂ ಯೂತ್ಗಳಿಗೆ ತುಂಬ ಜೋಶ್ ಇರುತ್ತೆ ಬಿಡ್ರಪ್ಪ. ಅವ್ರಿಗೊಂದು ಸಲ ಇಟ್ಕೊಂಡ್ರಪ್ಪ ನೀವು ಟ್ರೆಕ್ಕಿಂಗ್ ಹೋಗೋದಕ್ಕೆ. ಈ ಬಂಡೆಗಳು, ಕಾಡು, ಫಾರೆಸ್ಟು, ಯಪ್ಪ 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 ನನಗಂತೂ ಭಯಾನಕ ಅನುಭವನೇ ಆಯಿತು ಅಂತಲೇ ಹೇಳ್ಬೋದು. ಅಲ್ಲಿ ಒಂದು ಪುಟಾಣಿ ಗುಡಿ ಇದೆ ಅಂತ ಹೇಳ್ಬಿಟ್ಟು ನೋಡೋಣ ಕಲ್ಲಿನೊಳಗಡೆ ಯಾವ ಥರ ಹೆಂಗಿದೆ ಗುಡಿ ಕಟ್ಟಿದಾರಪ್ಪ ಇವರು ಅಂತ ಅಂದ್ಕೊಂಡು ಹೊರಟ್ವಿ. ಸೊ ಅಲ್ಲಿ ಹೋದರೆ ನನಗಂತೂ ಫಸ್ಟ್ ಮೆಟ್ಲು ಹತ್ತಬೇಕಾದ್ರೆ ಗೊತ್ತಾಯಿತು, ಫುಲ್ಲು ಪಾಚಿ ಇತ್ತು. ಕೇರ್ಫುಲ್ಲಾಗಿ ಹತ್ತೋಣ ಅಂತ ಹೇಳ್ಬಿಟ್ಟು ನನ್ನ ಮಗಳಿಗೂ ಕೂಡ ಹೇಳ್ತಾ ಹುಷಾರಾಗತ್ತಪ್ಪ ಅಂತ ಹೇಳ್ತಾ. ಯಾಕೆಂದರೆ ಒಂದು ಸ್ವಲ್ಪ ಆಚೆ ಈಚೆ ನೋಡಿದ್ರೆ ಕೂಡ ನಾವು ದಬಾಕತ್ತೀವಿ ಅನ್ನೋ ಸೀನ್ ಅಂತೂ ತುಂಬ ಚೆನ್ನಾಗಿ ಗೊತ್ತಾಗ್ತಾಯಿತ್ತು ನನಗೆ. ಅದಕ್ಕೆ ದಬಾಕತ್ತೀವಿ ಅನ್ನೋ ಭಯದಲ್ಲೇ ಹತ್ತಿತಾ ಇದ್ದೆ. ಮಗಳಿಗೂ ಕೂಡ ಹೇಳ್ಕೊಂಡು ನಿಧಾನ ಹೋಗಪ್ಪ, ಮೆಲ್ಲೆ ಹೋಗು, ನಿಧಾನ ಹೋಗು, ಹುಷಾರಾಗಿ ಹೋಗು ಅಂತ. ಬಟ್ ಹೋದ್ವಿ ನೋಡಿ ಪಾಚಿ ಎಲ್ಲ ಹೇಗೆ ಕಟ್ಟಿದೆ ಅಂತ ಹೇಳ್ಬಿಟ್ಟು. ಅಲ್ಲಿ ಮರದ್ದು ಎಲೆಗಳೆಲ್ಲ ಬೀಳುತ್ತಲ್ಲ ಮೆಟ್ಲು ಮೇಲೆ. ಸೊ ಹಾಗೆ ಮಳೆ ಬೇರೆ ಜಾಸ್ತಿ ಇರೋದ್ರಿಂದ ಪಾಚಿ ಅಬ್ವಿಯಸ್ಲಾಗಿ ಕಟ್ಟುತ್ತೆ. ಯಾಕೆಂದ್ರೆ ನಮ್ಮ ಮನೆಗಳಲ್ಲೇ ಮಳೆಗಾಲ ತುಂಬ ಜಾಸ್ತಿ ಆದಾಗ ಪಾಚಿ ಕಟ್ಟೋದಂತೂ ಸಹಜವಾಗಿ ಹೌದು. ಅಲ್ಲಿ ನೋಡಿ ಹೆಂಗೆ ಬಂಡೆಗಳ ಮೇಲೆಲ್ಲ ಪಾಚಿ ಕಟ್ಕೊಬಿಟ್ಟಿದೆ, ಪಾಚಿ ಬೆಳ್ಕೊಂಬಿಟ್ಟಿದೆ ಅಂತಲೇ ಹೇಳ್ಬೋದು. ಇಲ್ಲಿ ಕೂಡ ಹಾಗೇ ಇತ್ತು ಹೇಳಬೇಕು ಅಂತಂದರೆ. ಅದು ರಫಾಗೂ ಮೆಟ್ಲು ಮಾಡಿಲ್ಲ ಮಾರ್ರೆ, ಫುಲ್ಲು ನೇಸ್ ಮಾಡಿಬಿಟ್ಟಿದ್ದಾರೆ, ರಫ್ ಕೂಡ ಮಾಡಿಲ್ಲ ಅವರು. ಅದು ಪ್ರಾಬ್ಲಮ್ ಆಗಿದೆ. ಆಮೇಲೆ ಮೆಟ್ಲು ಕೂಡ ಹೆಂಗೆ ಮಾಡಬೇಕು ಅಂತಂದರೆ ಜಾರಿದ್ರು ಬೀಳ್ದಲೇ ಇರೋ ಥರ ಮಾಡಬೇಕು ಅವರು. ಹಂಗೂ ಮಾಡಿಲ್ಲ. ಬಟ್ ಸಿಕ್ಕಾಬಟ್ಟೆ ಭಯದಲ್ಲಿ ಹತ್ತದಂತೂ ಕೇರ್ಫುಲ್ಲಾಗಿ ಹತ್ತಿದ್ವು. ಅಲ್ಲೆಲ್ಲ ಹೋದ್ವು. ಪ್ಲೇಸ್ ಕೂಡ ಚೆನ್ನಾಗಿತ್ತು ನೋಡಲಿಕ್ಕೆ. ಬಂಡೆಗಳ ಮಧ್ಯದಲ್ಲಿ ಒಂದು ಪುಟಾಣಿ ದೇವಸ್ಥಾನ ಗುಡಿ ಇದೆ. ಅದು ಸುತ್ತಲೂ ಕಲ್ಲು ಬಂಡೆಗಳನ್ನ ಕಟ್ಟಿದ್ದಾರೆ. ಇಲ್ಲಿ ಜಾಸ್ತಿ ಕರಡಿಗಳು ಬರುತ್ತೆ ಅಂತ ಅಂದ್ಕೊಳ್ತೀನಿ. ನೋಡಿ ದೇವಸ್ಥಾನ ಹೆಂಗಿದೆ ಅಂತಂದರೆ ತುಂಬ ಕಾಣಿಸ್ತಾ ಇದೆಯಾ ನಿಮಗೆ? ನಾನು ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡೆ, ನಮಗೆ ಕಾಣಿಸ್ತಾ ಇತ್ತು. ಬಟ್ ಇಲ್ಲಿ ಕಾಣಿಸ್ಲಿಲ್ಲ ಸರಿಯಾಗಿ. ಬಟ್ ಇಟ್ಸ್ ಓಕೆ. ಇಲ್ಲಿ ಕೆಲವೊಬ್ಬೊಬ್ಬರು ಹೇಳ್ತಾರೆ ಇಲ್ಲಿ ರಾಜರು ಅರಮನೆಗೆ ಹೋಗೋದಕ್ಕೆ ಅಂದರೆ ಜಾಗ ಇತ್ತು, ದಾರಿ ಇತ್ತು ಅಂತ ಹೇಳ್ತಾರೆ. ಬಟ್ ಇವಾಗಂತೂ ಎಲ್ಲೂ ದಾರಿ ಕಾಣಿಸಲ್ಲ. ಸೊ ದೇವರ ಗುಡಿನ ಕಟ್ಟಿದ್ದಾರೆ ಆಯಿತಾ. ಬಂಡೆಗಳ ಮಧ್ಯದಲ್ಲಿ ಗುಡಿ ಇದೆ ಆಯಿತಾ. ಹಾಗೆ ಇನ್ನು ಅಕ್ಕಪಕ್ಕ ನೋಡಿದ್ರಂತೂ ಭಯಾನಕವಾಗಿದೆ. ವಿಡಿಯೋದಲ್ಲಿ ಮಾತ್ರ ತುಂಬ ಬೆಳಕು ಕಾಣಿಸ್ತಾ ಇದೆ. ಏನಕ್ಕೆ ಟಾರ್ಚ್ ಗೀರ್ಚ್ ಹಾಕಿ ನಾವು ಫೋಟೋ ಮಾಡಿರೋದ್ರಿಂದ. ಬಟ್ ಕತ್ಲಂತೂ ತುಂಬಾ ಕತ್ಲಿತ್ತು ನಾವು ನೋಡಿದಾಗ. ಯಾಕೆಂದರೆ ಸುತ್ತೂ ಮರ ಗಿಡ ಇರೋದ್ರಿಂದ ಸುತ್ತಲೂ ಕತ್ಲೆ ಇದ್ದಿದ್ದು ನೋಡಿ. ಶಿವನ ಲಿಂಗದ್ದು ಇಲ್ಲೂ ಕೂಡ ಹೊರಗಡೆ ಇಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ತುಂಬ ಕತ್ಲಿತ್ತು, ಬಂಡೆಗಳ ಮಧ್ಯ ತೋಟ ಇತ್ತಲ್ಲ. ಸೊ ಬೆಳಕು ಎಲ್ಲೂ ಆಯಲ್ಲ ಅನ್ನೋದು ರೀತಿಯಾಗಿ ಕತ್ಲೆ ತುಂಬಿತ್ತು. ಬಟ್ ಆದರೂ ಬೆಳಕು ಚೆನ್ನಾಗಿ ಬಂದಿದೆ. ವಿಡಿಯೋ ತುಂಬ ಚೆನ್ನಾಗಿ ಬಂದಿದೆ. ನಂಗೆ ವಿಡಿಯೋ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೇ ಇರಲಿಲ್ಲ.
ಹೋಗಬೇಕಾದ್ರೆ ಜಾರುತ್ತೆ ಅಂತ ಭಯದಲ್ಲೇ ಹೋದ ನಾನು ಬರಬೇಕಾದ್ರೆ ಆ ಭಯ ಎಲ್ಲೋ ಬಿಟ್ಟೆ ಅಂತ ಅನಿಸುತ್ತೆ. ಸೊ ಹಾಗಾಗಿ ಜಾರೋ ಮೆಟ್ಲಲ್ಲಿ ಬಿದ್ದೇ ಬಿಟ್ಟೆ ನಾನು. ಆ ಬಿದ್ದಿರೋದಂತೂ ಸಿಕ್ಕಾಪಟ್ಟೆ ಏಟಾಯಿತು, ತಲೆಗೂ ಕೂಡ ಸೊಂಟಕ್ಕೂ ತುಂಬ ಜೋರಾಗೆ ಏಟು ಬಿತ್ತು ಅಂತ ಹೇಳ್ಬೋದು. ಬಟ್ ಎಲ್ಲ ನಗೋದು ನೋಡಿ. ಇಂತಹ ಸ್ಥಳಗಳಿಗೆ ಮಳೆಗಾಲದಲ್ಲಿ ದಯವಿಟ್ಟು ಯಾರು ವಿಸಿಟ್ ಆಗಬೇಡಿ. ಏನಕ್ಕೆ ಅಂದರೆ ನನಗೆ ತುಂಬಾ ಏಟು ಬಿತ್ತು ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ. ಸೊ ಎಲ್ಲರೂ ಬೇಸಿಗೆಯಲ್ಲಿ ಆದಷ್ಟು ಪ್ಲ್ಯಾನ್ ಮಾಡಿ ಆಯಿತಾ. ನನಗೆ ಬಿದ್ಮೇಲೆ ಆ್ಯಕ್ಚುಲಿ ನೋವಿಗಿಂತ ನಗು ಬರ್ತಾಯಿತ್ತು. ಎಲ್ಲರ ಮುಂದೆನೂ ಬಿದ್ದನಲ್ಲ, ಒಂಥರ ಅವಮಾನ ಆದಂಗೆ ಆಯಿತು. ಎಲ್ಲರೂ ನಗಕ್ಕೆ ಸ್ಟಾರ್ಟ್ ಮಾಡಿದ್ರು, ನನಗೂ ನಗು ಬರ್ತಾಯಿತ್ತು. ನೋವಿಗಿಂತ ಜಾಸ್ತಿ ನಗುನೇ ಬರ್ತಾಯಿತ್ತು ಹೇಳಬೇಕು ಅಂತಂದರೆ. ಆ ನೋವು ಮಧ್ಯೆನೂ ಕೂಡ ನಾನು ವಿಡಿಯೋ ಮಾಡಬೇಕು, ಇನ್ನು ಬಂದಿದ್ದಾಗಿದೆ, ಬಿದ್ದಾದಮೇಲೆ ಇನ್ನೇನು ಮಾಡೋಕ್ಕಾಗಲ್ಲ. ನನ್ನ ಮಗಳಿಗಂತೂ ತುಂಬಾ ಸಿಟ್ಟೇ ಬಂದ್ಬಿಡ್ತು. ಅಮ್ಮ ಪ್ಲೀಸ್ ನಡೀರಿ ಮತ್ತೆ ಬಿದ್ದುಬಿಟ್ಟಿರಾ ಅಂತ ಅಂದ್ಲು. ಏನು ಭಯಾನಕವಾಗಿದೆ ನನ್ನ ಮಗಳ ಮುಖ ನೋಡಿ. ಟ್ರೆಕ್ಕಿಂಗ್ ಪ್ಲ್ಯಾನ್ ಮಾಡಿದ್ರಂತೂ ತುಂಬ ಚೆನ್ನಾಗಿದೆ. ಟ್ರೆಕ್ಕಿಂಗ್ ದಾರಿ ಕೂಡ ಇದೆಯಂತೆ, ಫಾರೆಸ್ಟ್ ಇದೆ. ನನಗೆ ಬಿದ್ದಿದ್ದಂತೂ ತುಂಬಾ ನೋವಿತ್ತು. ಆದರೂ ವಿಡಿಯೋ ಇಷ್ಟು ದೂರ ಬಂದಿದ್ದೀವಿ, ವಿಡಿಯೋ ಮಾಡಲಿಲ್ಲ, ಲಾಸ್ಟ್ ಕ್ಲೈಮ್ಯಾಕ್ಸ್ ವಿಡಿಯೋ ಮಾಡಲಿಲ್ಲ ಅಂದರೆ ಚೆನ್ನಾಗಿರಲ್ಲ ಅಂತ ಹೇಳ್ತಾ ಆ ನೋವಲ್ಲೂ ಕೂಡ ಕಷ್ಟಪಡ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಬಿಕಾಸ್ ನಾವು ಹೋಗಿದ್ದಿದ್ದೇ ಸಂಜೆ ಆಗಿತ್ತು ಆಲ್ರೆಡಿ. ಆ ಟ್ರೆಕ್ಕಿಂಗ್ ಅಂತೂ ಪ್ಲ್ಯಾನ್ ಮಾಡಿ ಎಲ್ಲರೂ ಯೂತ್ಗಳು ಚೆನ್ನಾಗಿ ಟ್ರೆಕ್ಕಿಂಗ್ ಮಾಡಿ. ಮಳೆಗಾಲದಲ್ಲಂತೂ ದಯವಿಟ್ಟು ಮಾಡಬೇಡಿ, ಬೇಸಿಗೆಗಾಲದಲ್ಲಿ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ನಾನು ಬಿದ್ದಿದ್ದು ನೋಡಿ ನನ್ನ ಮಗಳಿಗೆಲ್ಲರಿಗೂ ಬೇಜಾರೇ ಆಯಿತು ಡೆಫಿನೆಟ್ಲಿ. ಯಾಕೆಂದರೆ ಅಷ್ಟು ಜೋರ್ಲಿ ಬಿದ್ದೆ ನಾನು, ಬ್ಯಾಕ್ ಪೈನ್ ಆಗೋ ರೇಂಜಿಗೆ ಬಿದ್ದಿದ್ದೀನಿ ನಾನು ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ. ಸೊ ಇನ್ನೇನು ಮಾಡೋಕ್ಕಾಗಲ್ಲ, ಹೋಗಿದ್ದಾಯಿತು. ಬಿದ್ಮೇಲೆ ಇನ್ನೆಂತ ಮಾಡೋಕ್ಕಾಗತ್ತೆ, ಎಂತ ಮಾಡೋಕ್ಕೂ ಆಗಲ್ಲ. ಏಟಾಯಿತು, ಆದರೂ ವಿಡಿಯೋ ಮಾಡೋದನ್ನ ಬಿಡಬಾರ್ದು ಅಂತ ಹೇಳಿ ವಿಡಿಯೋ ಮಾಡ್ಕೊಂಡು ಕುಂಡ್ಕೊಂಡು ಬರ್ತಾಯಿದ್ದೀನಿ ಅಂತಲೇ ಹೇಳ್ಬೋದು. ಸದ್ಯಕ್ಕೆ ಮನೆಗೆ ಹೋಗಿ ಇನ್ನೂ ಒಂದು ವಾರ ಫ್ಲಾಟು ರೆಸ್ಟು. ಆ್ಯಕ್ಚುಲಿ ಹೇಳಬೇಕಂದ್ರೆ ಜ್ವರ ಚಳಿ ಎಲ್ಲ ಬರೋ ಮೂಮೆಂಟ್ ಅಂತೂ ನನಗೆ ಅನ್ನಿಸ್ತಾ ಇದೆ, ಫೀಲ್ ಆಗ್ತಾಯಿದೆ. ನನ್ನ ಫೇಸ್ ನೋಡಿದ್ರೆ ನಿಮಗೆ ಗೊತ್ತಾಗ್ತಾಯಿದೆ. ಬಟ್ ಆದರೂ ಬಂದಿದ್ನಲ್ಲ ವಿಡಿಯೋ ಮಾಡಬೇಕು ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ಎಲ್ಲರೂ ನನ್ನ ಕಷ್ಟ ನೋಡಿ ಆದರೂ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಅಂತ ಈ ಮೂಲಕ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಹೇಗಿದೆ ಅದೇ ನಾವು ಬಂದಿದ್ದ ಪ್ಲೇಸು. ಇನ್ನು ಮಗಳು ಚಪ್ಪಲಿ ಗಲೀಜಾಗಿದೆ ಅಂತ ಕಾಲು ತೊಳಿತಾ ಇದ್ದಾಳೆ. ಇಲ್ಲಿ ಸಂಜೆ ಆಗ್ತಾ ಕರಡಿಗಳೆಲ್ಲ ಬರ್ತವೆ ಅನ್ನೋ ಮಾತುಗಳು ಕೇಳ್ತಾ ಇತ್ತು. ಸೊ ಹಾಗಾಗಿ ತುಂಬ ಜನ ಬಂದಿರೋರೆಲ್ಲ ಸಂಜೆ ಆಗೋಷ್ಟರಲ್ಲಿ ಹೋಗ್ತಾಯಿದ್ರು. ನಾವು ಹೋಗೋಣ ಅಂದರೆ ಮಗಳು ಚಪ್ಪಲಿ ತೊಳಿತಾ ಬೇರೆ ನಿಂತವಳೆ. ಶೆಟ್ಟಳ್ಳಿ ಚರ್ಚ್ ಡ್ಯಾಮ್ ನೋಡಿ ಫ್ರೆಂಡ್ಸ್, ಯಾವ ಥರ ನೀರು ಬಂದಿದೆ ಅಂದರೆ ತುಂಬ ನೀರು ಬಂದಿತ್ತು. ನಾವು ನೋಡೋಣ ಅಂತ ಹೋದ್ವಿ, ಆಲ್ರೆಡಿ ಕತ್ಲೆ ಆಗಿತ್ತು. ಸೊ ನಿಯರ್ಲಿ ಹೋದಾಗ ನೋಡಿ ಎಷ್ಟು ಬಂದಿದೆ. ಚರ್ಚ್ ನೋಡಿ ಎಷ್ಟು ದೂರ ಕಾಣಿಸ್ತಾ ಇದೆ. ಸೊ ತುಂಬ ನೀರು ಬಂದಿತ್ತು, ಮಳೆ ಜಾಸ್ತಿ ಇರೋದ್ರಿಂದ ನಾವು ಹಿಂದೆನೇ ನಿಲ್ಲಿಸಿ ನೋಡ್ಕೊಂಡು ಹೊರಟ್ಬಿಟ್ಟಿವಿ. ನೋಡಿ ನಮ್ಮ ಊರಿನ ಪಾರ್ವತಮ್ಮ ಬೆಟ್ಟ ಹೇಗಿದೆ. ಎಲ್ಲೆಲ್ಲೋ ಹೊರದೇಶಕ್ಕೆ ಅಲ್ಲಿ ಇಲ್ಲಿ ಹೋಗೋದ್ಕಿಂತ ನಮ್ಮ ಕರ್ನಾಟಕದಲ್ಲೇ ನಮ್ಮ ಸುತ್ತಮುತ್ತಲೂ ಹೆಂಗಿರುತ್ತೆ ಅಂತ ಅಂದರೆ ಪರಿಸರ ಸುಗಮವಾಗಿರುತ್ತೆ. ನೋಡಬೇಕು, ಎಲ್ಲರೂ ಖುಷಿ ಪಡಬೇಕು, ಎಂಜಾಯ್ ಮಾಡಬೇಕು. ಅದರಲ್ಲೂ ಇಲ್ಲಿ ಬರಬೇಕಂದ್ರೆ ಫಾಗ್ ನೋಡಬೇಕಂದ್ರೆ ಸಂಜೆ ಟೈಮೇ ಬರಬೇಕು, ಬೆಳಗ್ಗೆ ಟೈಮ್ ಬಂದರೆ ಗೊತ್ತಾಗಲ್ಲ. ಸೊ ನಾವು ಬಂದಿರೋದು ಇವಾಗ ಅಲ್ಲಿ ಮಳೆಯಲ್ಲಿ ನೋಡಿ ಇಲ್ಲಿ ಎಂದು ತಪ್ಪೆ ಆಗಿ ಬರ್ತಾಯಿದ್ದೀವಿ. ಇಲ್ಲಿ ಅದರಲ್ಲೂ ಚಿಕ್ಕ ಪುಟ್ಟ ಜರಿಗಳು ನೋಡಿ ಹೆಂಗೆ ಹರಿತಾ ಇದೆ ಅಂತ ಕಾಣಿಸ್ತಾ ಇದೆ ನೋಡಿ. ಸೊ ನಿಮ್ಗೆಲ್ಲರಿಗೂ ಖುಷಿ ಆಯಿತು ಅಂದ್ಕೊಳ್ತಾ ಇದ್ದೀನಿ ಪಾರ್ವತಮ್ಮ ಬೆಟ್ಟ ನೋಡಿ. ಸೊ ಇವತ್ತಿನ ವಿಡಿಯೋ ನಾನು ಪಾರ್ವತಮ್ಮ ಬೆಟ್ಟದಲ್ಲೇ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ ಹೆಚ್ಚು ಸಪೋರ್ಟ್ ಮಾಡಿ ಅಂತ ಹೇಳಿ ನಮಸ್ತೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಬಾಯ್.